ಬೆಂಗಳೂರಿಗೆ ಹೊಂದಿಕೊಂಡಂತಿರುವ ಚಿಕ್ಕಬಳ್ಳಾಪುರದಲ್ಲಿ ಈಗ ಹಕ್ಕಿ ಜ್ವರ ಕಾಣಿಸ್ಕೊಂಡಿದೆ. ಇದರಿಂದಾಗಿ ಈಗ ರಾಜ್ಯ ರಾಜಧಾನಿಗೆ ಕೂಡ ಬೆಂಗಳೂರಿಗೆ ಕೂಡ ಆತಂಕ ಜಾಸ್ತಿ ಆಗ್ತಾ ಇದೆ. ಚಿಕ್ಕಬಳ್ಳಾಪುರದ ವರದಹಳ್ಳಿ ಗ್ರಾಮದಲ್ಲಿ ಈ ಹಕ್ಕಿ ಜ್ವರ ಪತ್ತೆ ದೃಢಪಟ್ಟಿದೆ ಅಂತಕ್ಕಂಥದ್ದು ಕನ್ಫರ್ಮ್ ಆಗಿದೆ. ಹಕ್ಕಿ ಜ್ವರ ಇರತಕ್ಕಂಥದ್ದು ಸಂತೆಯಿಂದ ಕೋಳಿಯನ್ನು ತಂದು ಸಾಕಾಣಿಕೆ ಮಾಡಿರೋದ್ರಿಂದ ಅಲ್ಲಿಂದ ವೈರಸ್ ಸ್ಪ್ರೆಡ್ ಆಗಿದೆ ಅಂತ. ಯಾಕೆಂದರೆ ಈಗ ಆಂಧ್ರ ಮತ್ತು ತೆಲಂಗಾಣದಲ್ಲಿ ವಿಪರೀತ ಹಕ್ಕಿ ಜ್ವರ ಇದೆ. ನಿಮಗೆ ಚಿಕ್ಕಬಳ್ಳಾಪುರಕ್ಕೆ ಆ ಕಡೆಯಿಂದ ಎಲ್ಲ ಬರುತ್ತೆ, ಸೊ ಅಲ್ಲಿಂದನೇ ಇದು ಹರಡಿದೆ ಅಂತ. ಭೋಪಾಲ್ನ ಪ್ರಯೋಗಾಲಯದಲ್ಲಿ ಹಕ್ಕಿ ಜ್ವರ ಇದೆ ಅಂತಕ್ಕಂಥದ್ದು ಈಗ ದೃಢಪಟ್ಟಿದೆ. ವರದಹಳ್ಳಿ ಗ್ರಾಮದಲ್ಲಿನ ಇತರೆ ಕೋಳಿಗಳ ಹತ್ಯೆಗೆ ಈಗ ತೀರ್ಮಾನವನ್ನು ಮಾಡಿದ್ದಾರೆ. ಯಾವ ಕೋಳಿಗಳನ್ನು ಕೂಡ ಜೀವಂತ ಬಿಡಬಾರ್ದು ಅಂತ. ಇವತ್ತು ವರದಹಳ್ಳಿ ಗ್ರಾಮದಲ್ಲಿರುವ ಇತರೆ ಕೋಳಿಗಳ ಹತ್ಯೆಗೆ ಕ್ರಮವನ್ನು ತಗೋತಾರೆ. ಮತ್ತೆ ವೈರಸ್ ಹರಡದಂತೆ ರೋಗ ಉಲ್ಬಣಿಸದೇ ಇರೋದಕ್ಕೆ ಕೋಳಿಗಳನ್ನು ಹತ್ಯೆ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ಒಂದು ರೀತಿ ತೆಲಂಗಾಣ ಮತ್ತು ಆಂಧ್ರದಲ್ಲಂತೂ ಇದು ವಿಪರೀತಕ್ಕೆ ಹೋಗ್ಬಿಟ್ಟಿದೆ. ವಿಪರೀತ ಅಲ್ಲಿಂದ ಪಕ್ಕದಲ್ಲೇ ಅಂಟುಕೊಂಡಿರ್ತಕ್ಕಂಥ ಜಿಲ್ಲೆ ಇದು. ಚಿಕ್ಕಬಳ್ಳಾಪುರ, ಕೋಲಾರ ಇವೆಲ್ಲ ಆಂಧ್ರ ಗಡಿಯಲ್ಲಿರ್ತಕ್ಕಂಥ ಜಿಲ್ಲೆಗಳು. ಹಾಗಾಗಿ ಅಲ್ಲಿಂದನೇ ಇದು ಹರಡಿರ್ತಕ್ಕಂಥದ್ದು. ಭೋಪಾಲ್ನ ಪ್ರಯೋಗಾಲಯದಲ್ಲಿ ಹಕ್ಕಿ ಜ್ವರ ಇರೋದು ಕನ್ಫರ್ಮ್ ಆಗಿದೆ. ಚಿಕ್ಕಬಳ್ಳಾಪುರ ವರದಹಳ್ಳಿ ಗ್ರಾಮದಲ್ಲಿ ಹಕ್ಕಿ ಜ್ವರ ಇರೋದು ಕನ್ಫರ್ಮ್ ಆಗಿದೆ. ವರದಹಳ್ಳಿ ಗ್ರಾಮದ 1 ಕಿಲೋಮೀಟರ್ ಸುತ್ತಲೂ ಕೂಡ ನಾಕಾಬಂದಿಯನ್ನು ಹಾಕಲಾಗಿದೆ. ವರದಹಳ್ಳಿ ಗ್ರಾಮದಿಂದ ಕೋಳಿಗಳ ಸಾಕಾಣಿಕೆ ಏನಿತ್ತು ಅದನ್ನೀಗ ಸ್ಥಗಿತಗೊಳಿಸಲಾಗಿದೆ. ಗ್ರಾಮದಿಂದ ಹೊರಕ್ಕೆ ಒಳಕ್ಕೆ ಕೋಳಿಗಳು ಬಾರದೇ ಇರುವಂತಹ ನಿಟ್ಟಿನಲ್ಲಿ ನಾಕಾಬಂದಿಯನ್ನು ಹಾಕಲಾಗಿದೆ. ಈ ಮೂಲಕ ತಾಲೂಕು ಆಡಳಿತ ಒಂದಿಷ್ಟು ಕ್ರಮಗಳನ್ನು ತೆಗೆದುಕೊಳ್ಳುವುದಕ್ಕೆ ಮುಂದಾಗ್ತಾ ಇರುವಂಥದ್ದು. ಇದು ಮನುಷ್ಯನಿಂದ ಮನುಷ್ಯನಿಗೆ ಹರಡಲ್ಲ, ಬಟ್ ಪ್ರಾಣಿ ಪಕ್ಷಿಗಳಿಂದ ಮನುಷ್ಯನಿಗೆ ಹರಡುತ್ತೆ. ಹಾಗಾಗಿಯೇ ಈ ಸಂದರ್ಭದಲ್ಲಿ ಚಿಕನನ್ನು ತಿನ್ನೋದು ಅವಾಯ್ಡ್ ಮಾಡಬೇಕು ಅಂಥೇಳಿ ತಜ್ಞ ವೈದ್ಯರು ಹೇಳ್ತಾರೆ. ಈಗ ಚಿಕ್ಕಬಳ್ಳಾಪುರದ ವರದಹಳ್ಳಿಯಲ್ಲಿ ಒಂದಿಷ್ಟು ಕ್ರಮಗಳಿಗೆ ತಾಲೂಕು ಆಡಳಿತ ಮುಂದಾಗಿರುವಂಥದ್ದು. ಪ್ರಮುಖವಾಗಿ ಈ ಕೋಳಿಗಳನ್ನು ಯಾವುದೇ ಕಾರಣಕ್ಕೂ ಸಾಕದೇ ಇರುವಂತಹ ನಿಟ್ಟಿನಲ್ಲಿ, ಕೋಳಿಗಳು ಒಂದು ಗ್ರಾಮದಿಂದ ಮತ್ತೊಂದು ಗ್ರಾಮಕ್ಕೆ ಹೋಗದೇ ಇರುವಂತಹ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅದನ್ನು ತೆಗೆದುಕೊಳ್ಳಬೇಕು. ಕೇವಲ ತೆಲಂಗಾಣ ನಮ್ಮ ರಾಜ್ಯದಲ್ಲಿ ಮಾತ್ರ ಈ ರೀತಿಯ ಹಕ್ಕಿ ಜ್ವರ ಕಾಣಿಸ್ಕೊಳ್ತಾ ಇಲ್ಲ. ಜಗತ್ತಿನ 108 ದೇಶದಲ್ಲೂ ಕೂಡ ಈ ಹಕ್ಕಿ ಜ್ವರ ಇರುವಂಥದ್ದು. ಈಗ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತಕ್ಕೆ ಹಕ್ಕಿ ಜ್ವರವನ್ನು ನಿಯಂತ್ರಿಸುವುದೇ ಒಂದು ರೀತಿ ತಲೆನೋವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ತಾಲೂಕಿನ ವರದಹಳ್ಳಿ ಗ್ರಾಮಕ್ಕೆ ಹಕ್ಕಿ ಜ್ವರ ಕಾಣಿಸ್ಕೊಂಡಿದೆ. ಹಕ್ಕಿ ಜ್ವರ ಯಾಕೆ ಕಾಣಿಸ್ಕೊಂಡಿದೆ ಅಂದರೆ, ಈಗ ಗ್ರಾಮದಲ್ಲಿರ್ತಕ್ಕಂಥ ರೈತರು ಈಗ ಸಂತೆಗೆ ವ್ಯಾಪಾರಕ್ಕೆ ಅಂತ ಹೋಗಿರ್ತಾರೆ. ಈ ಕೋಳಿಗೆ ಸಾಕಾಣಿಕೆ ಮಾಡ್ತಕ್ಕಂಥ ಉದ್ದೇಶದಿಂದ ಬೇರೆ ಬೇರೆ ಗ್ರಾಮಗಳಲ್ಲಿ ನಡೀತಕ್ಕಂಥ ಸಂತೆಯಲ್ಲಿ ಕೂಡ ಈ ಕೋಳಿ ಮರಿಗಳನ್ನು ತಂದು ಸಾಕಾಣಿಕೆ ಮಾಡ್ತಕ್ಕಂಥದ್ದು ವಾಡಿಕೆ. ಹಾಗಾಗಿ ಕೋಳಿ ಮರಿಗಳನ್ನು ಅಥವಾ ಕೋಳಿಯನ್ನು ಅವರು ವ್ಯಾಪಾರ ಮಾಡ್ಕೊಂಡು ತರ್ತಕ್ಕಂಥ ಸಂದರ್ಭದಲ್ಲಿ ಆ ಕೋಳಿ ಮರಿಗಳು ಮತ್ತು ಕೋಳಿಗಳು ಬೇರೆ ಬೇರೆ ಪ್ರದೇಶದಿಂದ ತೆಗೆದುಕೊಂಡು ಬಂದು ವ್ಯಾಪಾರ ಮಾಡ್ತಕ್ಕಂಥದ್ದು ಕೂಡ ಇರುತ್ತೆ. ಹಾಗಾಗಿ ಆ ಕೋಳಿಗಳನ್ನು ಏನು ವರದಹಳ್ಳಿ ಗ್ರಾಮಕ್ಕೆ ತಗೊಂಬಂದಂಥ ಒಂದು ಸಂದರ್ಭದಲ್ಲಿ ಕೋಳಿಗಳು ಅಲ್ಲಿ ದಿಢೀರ್ನೆ ಸಾವಿಗೀಡಾಗಿದ್ದಾವೆ. ಇದರಿಂದ ನೋಡಿ, ಯಾವಾಗ ಈ ರೀತಿ ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ ಕಾಣಿಸ್ಕೊಳ್ತು ಈ ರೀತಿ ಹಕ್ಕಿ ಜ್ವರ, ಈಗ ಅಕ್ಕಪಕ್ಕದ ಕೆಲವು ತಾಲೂಕಿನಲ್ಲಿ ಅಥವಾ ಗ್ರಾಮಗಳಲ್ಲಿ ಕೂಡ ಇದರ ಬಗ್ಗೆ ಜಾಗೃತಿ ಮೂಡಿಸೋ ಕೆಲಸಗಳು ನಡೀತಾ ಇದೆ. ಚಿಕ್ಕಬಳ್ಳಾಪುರದ ವರದಹಳ್ಳಿಯ ಗ್ರಾಮದಲ್ಲಿ ಈಗ ಹಕ್ಕಿ ಜ್ವರ ಪತ್ತೆ ದೃಢ ಆಗಿದೆ. ಹಾಗಾಗಿ ಅಜ್ಜವಾರ ಗ್ರಾಮ ಪಂಚಾಯಿತಿ ವತಿಯಿಂದ ಡಂಗೂರ ಸಾರಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ರಾತ್ರಿ ಮನೆಗೆ ಬಂದ ಕೋಳಿಗಳನ್ನು ಹಿಡಿದಿಟ್ಟುಕೊಳ್ಳೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಗ್ರಾಮಸ್ಥರು ಕೋಳಿಗಳನ್ನು ಕೊಡುವಂತೆ ಮನವಿ ಮಾಡಿದ್ದಾರೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಆದೇಶದ ನಂತರ ಕೋಳಿಗಳ ಹತ್ಯೆಗೆ ಕ್ರಮ. ಈಗಾಗಲೇ ನಿಯಮಾನುಸಾರ ಕೋಳಿಗಳ ಹತ್ಯೆ ತಂಡಗಳನ್ನು ಕೂಡ ನೇಮಕ ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ಯಾಕೆಂದರೆ ಒಬ್ಬರಿಂದ ಒಬ್ಬರಿಗೆ ಇದು ಹರಡುವಂತಹ ಸಾಧ್ಯತೆ ಇದೆ. ಮುಂಜಾಗ್ರತಾ ಕ್ರಮವಾಗಿ ನಿಮ್ಮ ಕೋಳಿಗಳನ್ನು ಕೊಡಿ ಅಂತ ಕೇಳಿದ್ದಾರೆ. ಇದು ಕಠಿಣವಾಗಿ ಮಾಡಲೇಬೇಕಾದಂತಹ ಕ್ರಮ. ಅದರ್ವೈಸ್ ಮನುಷ್ಯನ ಜೀವಕ್ಕೂ ಇದರಿಂದ ಅಪಾಯ ಇದೆ, ಆಪತ್ತಿದೆ. ಹಾಗಾಗಬಾರ್ದು ಅನ್ನೋದೇ ಆದರೆ ಆ ಕೋಳಿಗಳ ಸಾಮೂಹಿಕ ಹತ್ಯೆ ಆಗಲೇಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಡಂಗೂರ ಹೊಡೆದು ಎಲ್ಲ ಕಡೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಸೂಕ್ತ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳುವಂತೆ ಜಿಲ್ಲಾಡಳಿತ ಈಗ ಸೂಚನೆಯನ್ನು ಕೊಟ್ಟಿದೆ. ಕೋಳಿ ಫಾರಂ ಮಾಲೀಕರಿಗೆ ಜಿಲ್ಲಾಡಳಿತದಿಂದ ಸೂಚನೆ ಪಾಸ್ ಆಗಿರುವಂಥದ್ದು. ರಾತ್ರೋರಾತ್ರಿ ಕೋಳಿಗಳನ್ನು ಸಾಗಾಟ ಮಾಡ್ತಾ ಇದ್ದಾರೆ ಕೋಳಿ ಫಾರಂನ ಮಾಲೀಕರು ಅನ್ನೋದು ಗೊತ್ತಾಗ್ತಾ ಇದೆ. ಕಳೆದ 2 ದಿನಗಳ ಹಿಂದೆ 10,000 ಕೋಳಿ ಬೆಂಗಳೂರಿಗೆ ಸಾಗಾಟ ಆಗಿದೆ. ಹಾಗಾಗಿ ಜನ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ಈ ಹಕ್ಕಿ ಜ್ವರದ ಆತಂಕ ಮನೆ ಮಾಡಿರುವಂತಹ ಸಂದರ್ಭದಲ್ಲಿ ಚಿಕನ್ ಅನ್ನು ತಿನ್ನೋದನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳಿ ತಜ್ಞ ವೈದ್ಯರು ಹೇಳ್ತಾ ಇದ್ದಾರೆ. ಯಾಕೆಂದ್ರೆ
ಕೋಳಿಯಿಂದ ಮನುಷ್ಯನಿಗೆ ಹಕ್ಕಿ ಜ್ವರ ಬರುವಂತಹ ಸಾಧ್ಯತೆ, ಅದರ ಸಿಂಟಮ್ಸ್ ಕೂಡ ಈಗಾಗಲೇ ತಜ್ಞ ವೈದ್ಯರು ಹೇಳ್ತಾ ಇರುವಂಥದ್ದು. ಹಾಗಾಗಿ ಸೂಕ್ತ ಮುಂಜಾಗೃತಾ ಕ್ರಮಕ್ಕೆ ಈಗ ಚಿಕ್ಕಬಳ್ಳಾಪುರದ ಜಿಲ್ಲಾಡಳಿತ ಮುಂದಾಗ್ತಾ ಇದೆ. ಕೋಳಿ ಫಾರಂನಲ್ಲಿರುವಂತಹ ಕೋಳಿಗಳನ್ನು ಕೂಡ ಆದಷ್ಟು ಬೇಗ ತೆರವು ಮಾಡಬೇಕು ಅನ್ನುವಂತಹ ಸೂಚನೆಯನ್ನು ಪಾಸ್ ಮಾಡ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುದ್ದುಕೃಷ್ಣ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುದ್ದುಕೃಷ್ಣ, ತೆಲಂಗಾಣ, ಆಂಧ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಂತಹ ಹಕ್ಕಿ ಜ್ವರ ಈಗ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಕಾಣಿಸ್ಕೊಂಡಿದೆ. ಇದನ್ನು ನಿಯಂತ್ರಿಸೋದೇ ಈಗ ಜಿಲ್ಲಾಡಳಿತದ ಮುಂದಿರುವಂತಹ ಸವಾಲು. ಏನೆಲ್ಲ ಕೆಲಸ ಕಾರ್ಯಗಳಾಗ್ತಾ ಇದೆ ಈ ಹಕ್ಕಿ ಜ್ವರವನ್ನು ನಿಯಂತ್ರಿಸುವಂತಹ ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿ ಅಂತ ಹೇಳಿ? ಖಂಡಿತ ಪ್ರೇಮ, ಚಿಕ್ಕಬಳ್ಳಾಪುರ ತಾಲೂಕಿನ ವರದಹಳ್ಳಿ ಗ್ರಾಮದಲ್ಲಿ ಹಕ್ಕಿ ಜ್ವರ ಪತ್ತೆಯಾಗಿದೆ. ಅದು ನಿನ್ನೆ ಸಂಜೆ ಅಷ್ಟೇ ಖಾತ್ರಿ ಕೂಡ ಆಯಿತು. ಹಾಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳು ದಿಢೀರಂತ ತುರ್ತು ಸಭೆಯನ್ನು ಮಾಡಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ತಹಶೀಲ್ದಾರ್ ಸೇರಿದಂತೆ ಎಲ್ಲ PDOಗಳು, ಗ್ರಾಮ ಪಂಚಾಯಿತಿ ಮಟ್ಟದ ಅಧಿಕಾರಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮೀಟಿಂಗನ್ನು ಮಾಡಿ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಯಾವುದೇ ಜಿಲ್ಲೆಯಲ್ಲಿ ಎಲ್ಲೇ ಕೂಡ ಯಾವುದೇ ರೀತಿಯ ಪಕ್ಷಿ ಆಗಲಿ ಕೋಳಿ ಆಗಲಿ ಸತ್ತರೆ ಕೂಡಲೇ ಕ್ರಮವನ್ನು ಕೈಗೊಳ್ಳಬೇಕು. ಈಗಾಗಲೇ ಕೂಡ ಹಕ್ಕಿ ಜ್ವರ ಚಿಕ್ಕಬಳ್ಳಾಪುರದಲ್ಲಿ ಇರೋದು ದೃಢ ಆಗಿದೆ. ಹಾಗಾಗಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಎಲ್ಲರೂ ಕೈಗೊಳ್ಳಬೇಕು ಅನ್ನುವಂಥ ಮಾಹಿತಿಯನ್ನು ರವಾನೆ ಮಾಡಿದ್ದಾರೆ. ಈಗಾಗಲೇ ಕೂಡ ವರದಹಳ್ಳಿ ಗ್ರಾಮದಲ್ಲಿ ಪತ್ತೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ವರದಹಳ್ಳಿ ಗ್ರಾಮದ ಸುತ್ತಲೂ 1 ಕಿಲೋಮೀಟರ್ ರೇಡಿಯಸ್ ವ್ಯಾಪ್ತಿಯಲ್ಲಿ ಸಾಕಷ್ಟು ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಈಗಾಗಲೇ ಕೂಡ ವರದಹಳ್ಳಿ ಗ್ರಾಮಕ್ಕೆ ಯಾವುದೇ ರೀತಿಯ ಇತರೆ ಕೋಳಿಗಳು ಪಕ್ಷಿಗಳು ಕೂಡ ಸಾಗಾಟ ಮಾಡಬಾರ್ದು, ಮತ್ತೆ ಆ ಊರಿನಲ್ಲಿರುವಂತಹ ಕೋಳಿಗಳು ಕೂಡ ಇತರೆ ಗ್ರಾಮಗಳಿಗೆ ಹೋಗದಂತೆ ಈಗಾಗಲೇ ಕೂಡ ನಾಕಾಬಂದಿಯನ್ನು ಮಾಡುವಂತೆ ಪೊಲೀಸ್ ಇಲಾಖೆಗೆ ಸೂಚನೆ ಮಾಡಲಾಗಿದೆ. ಹಾಗಾಗಿ ವರದಹಳ್ಳಿ ಗ್ರಾಮಕ್ಕೆ ಸಂಪರ್ಕ ಮಾಡುವಂತಹ ಎಲ್ಲ ಪ್ರಮುಖ ರಸ್ತೆಗಳು ಕೂಡ ಈಗಾಗಲೇ ಕೂಡ ಹಕ್ಕಿ ಜ್ವರದ ತಪಾಸಣಾ ಕೇಂದ್ರಗಳನ್ನು ಮಾಡಿ ಪೊಲೀಸರು ಮತ್ತು ಇತರೆ ಕಂದಾಯ ಅಧಿಕಾರಿಗಳ ನೇತೃತ್ವದಲ್ಲಿ ಪರಿವೀಕ್ಷಣಾ ಕೇಂದ್ರವನ್ನು ಈಗಾಗಲೇ ಕೂಡ ತಪಾಸಣಾ ಕೇಂದ್ರವನ್ನು ಕೂಡ ಸ್ಥಾಪನೆ ಮಾಡಿರುವಂಥದ್ದು. ಈಗಾಗಲೇ ಕೂಡ ಈ ಒಂದು ಗ್ರಾಮದಲ್ಲಿರುವಂತಹ ಕೋಳಿಗಳನ್ನು ಕೂಡ ಕಳೆದ ರಾತ್ರಿ ಅಂದರೆ ಸರ್ವೆ ಮಾಡಲಾಗಿದೆ, ಯಾವ ಮನೆಗಳಲ್ಲಿ ಎಷ್ಟೆಷ್ಟು ಕೋಳಿಗಳಿವೆ ಅಂತಕ್ಕಂಥದ್ದು. ಹೀಗಾಗಿ ವರದಹಳ್ಳಿ ಗ್ರಾಮದಲ್ಲಿ ಸರಿಸುಮಾರು 95 ಮನೆಗಳಿದೆ, 400 ಜನಸಂಖ್ಯೆ ಇದೆ. ಅದರಲ್ಲಿ 95 ಮನೆಗಳಲ್ಲಿ ಕೂಡ 400ಕ್ಕೂ ಹೆಚ್ಚು ಕೋಳಿಗಳು ಈಗಲೂ ಕೂಡ ಜೀವಂತವಾಗಿರುವಂಥದ್ದು. ಹಾಗಾಗಿ ಆ ಕೋಳಿಗಳನ್ನ ಮೇಲೆ ಕೂಡ ನಿಗಾ ಇಟ್ಟಿರುವಂಥದ್ದು. ಯಾವುದೇ ಕೋಳಿ ಕೂಡ ಸಾವನ್ನಪ್ಪಿದ್ರೆ ಆ ಮನೆಯಲ್ಲಿ ಕೂಡ ಇರುವಂತಹ ವ್ಯಕ್ತಿಗಳ ಆರೋಗ್ಯ ತಪಾಸಣೆಗೂ ಕೂಡ ಆರೋಗ್ಯ ಇಲಾಖೆ ಕೂಡ ಮತ್ತೊಂದು ಕಡೆ ಮುಂದಾಗಿರುವಂಥದ್ದು. ಹೀಗಾಗಿ 400 ಕೋಳಿಗಳು ಏನಿದೆ ಅದು ರಾತ್ರಿ ಸಮಯದಲ್ಲಿ ಸಹಜವಾಗಿ ಬೆಳಗ್ಗೆ ಹೊರಗಡೆ ಹೋಗಿ ಮೇದಕ್ಕೆ ಅಂತ ಹೋಗಿರುತ್ತೆ. ರಾತ್ರಿ ಮನೆಗೆ ಬಂದ ಸಂದರ್ಭದಲ್ಲಿ ಅದನ್ನು ಮನೆಯಲ್ಲೇ ಹಿಡಿದಿಟ್ಟುಕೊಳ್ಳಿ, ನಾವು ಬಂದು ಅದನ್ನು ವಶಕ್ಕೆ ಪಡಿತೀವಿ. ಅದನ್ನು ನಿಯಮಾನುಸಾರವಾಗಿ ಈಗಾಗಲೇ ಕೂಡ ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಇದೆ, ಅದು ರಾಜ್ಯ ಸರ್ಕಾರಕ್ಕೆ ತಲುಪಿದೆ. ಈಗ ರಾಜ್ಯ ಸರ್ಕಾರದಿಂದ ಜಿಲ್ಲಾಡಳಿತಕ್ಕೆ ತಲುಪಬೇಕಿದೆ, ಅದು ಮಧ್ಯಾಹ್ನದಷ್ಟಕ್ಕೆ ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ಜಿಲ್ಲಾಧಿಕಾರಿಗಳು ಒಂದು ಆದೇಶವನ್ನು ಮಾಡಿ ಆ ಕೋಳಿಗಳ ಸಾಮೂಹಿಕ ಹತ್ಯೆಗೆ ಬೇಕಾದಂಥ ಎಲ್ಲ ಕ್ರಮಗಳನ್ನು ಕೈಗೊಳ್ತೀವಿ ಅಂತಹ ಡಂಗೂರವನ್ನು ಸಾರಿ ರಾತ್ರಿಯೇ ಜನರಿಗೆ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡಲಾಗ್ತಿದೆ. ಇದರ ಜೊತೆಗೆ ಈಗಾಗಲೇ ಕೂಡ ವರದಹಳ್ಳಿ ಗ್ರಾಮದ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈಗಾಗಲೇ ಕೂಡ ಹಕ್ಕಿ ಜ್ವರದ ಆತಂಕ ಮತ್ತು ಸುತ್ತಮುತ್ತಲ ಗ್ರಾಮಗಳಿಗೂ ಕೂಡ ಈಗ ಆತಂಕ ಇದೆ. ಅದೇ ಒಂದು ಭಾಗದಲ್ಲಿ ಈಗಾಗಲೇ ಕೂಡ ಕೋಳಿ ಫಾರಂಗಳು ಕೂಡ ಇರುವಂಥದ್ದು. ಇದರಿಂದ ಕುಕ್ಕುಟೋದ್ಯಮಕ್ಕೆ ಬಹಳಷ್ಟು ಹೊಡೆತ ಬೀಳುತ್ತೆ. ಹಾಗಾಗಿ ಕೋಳಿ ಫಾರಂ ಮಾಲೀಕರು ಇನ್ನೇನು ಅನೌನ್ಸ್ ಮಾಡಿಬಿಟ್ರೆ ಈಗಾಗಲೇ ಕೂಡ 1 ಕಿಲೋಮೀಟರ್ ವ್ಯಾಪ್ತಿಯ ಕಟ್ಟೆಚ್ಚರ ಇದೆ, ಅದೇನಾದರೂ ಹೆಚ್ಚಿಗೆ ಆದರೆ 2 ಕಿಲೋಮೀಟರ್ ಮಾಡಬೇಕಾಗುತ್ತೆ, ತದನಂತರ 10 ಕಿಲೋಮೀಟರ್ವರೆಗೂ ಕೂಡ ವಿಸ್ತರಣೆ ಮಾಡ್ತೀವಿ ಅಂತ DC ಅವರು ಹೇಳಿದರು. ಹಾಗಾಗಿ ಕೋಳಿಗಳಿಗೆ ಪೆಟ್ಟಾಗುತ್ತೆ, ಕೋಳಿ ಮಾರಾಟಕ್ಕೆ ಬ್ರೇಕ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ರಾತ್ರೋರಾತ್ರಿ ಒಂದು ರೀತಿ ಕದ್ದು ಮುಚ್ಚಿ ಕೋಳಿ ಫಾರಂನಲ್ಲಿ ಇರ್ತಕ್ಕಂಥ ಕೋಳಿಗಳನ್ನು ಬೆಂಗಳೂರಿಗೆ ಅಂದರೆ ಇತರೆ ಕಡೆಗಳಿಗೆ ಸಾಗಾಟ ಮಾಡ್ತಾರಂಥ ಪ್ರಕರಣಗಳು ಕೂಡ ವರದಿ ಆಗ್ತಾ ಇದೆ. ಈಗಾಗಲೇ ಕೂಡ ಒಂದು ಕೋಳಿಯನ್ನು ಸಾಕಲಿಕ್ಕೆ 40 ದಿವಸ ಟೈಮ್ ಇರುತ್ತೆ. ಆದರೆ ಇದೇ ಒಂದು ವರದಹಳ್ಳಿ ಗ್ರಾಮದ ಕೋಳಿ ಫಾರಂನ ಮಾಲೀಕ ಕೇವಲ 27 ದಿನಗಳಾಗಿತ್ತು ಅಷ್ಟೇ ಕೋಳಿ ಸಾಕಾಣಿಕೆ ಮಾಡಿ. ಆದರೆ ಈ ವೈರಸ್ ಆತಂಕ ಇತ್ತು, ಹಾಗಾಗಿ ಮುಂದೆ ನಾವು ಮಾರಾಟ ಮಾಡಲಿಕ್ಕೆ ಆಗಲ್ಲ, ಲಾಸ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ರಾತ್ರೋರಾತ್ರಿ 10,000ಕ್ಕೂ ಹೆಚ್ಚು ಕೋಳಿಗಳನ್ನು ಈಗ ಬೆಂಗಳೂರಿಗೆ ಮಾರಾಟ ಮಾಡಿರೋದು ಕಂಡು ಬಂದಿದೆ. ಇವತ್ತು ಜಿಲ್ಲಾಡಳಿತ ಈಗಾಗಲೇ ಕೂಡ ಈ ಒಂದು ರೋಗವನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. DC ಅವರು ಕಟ್ಟೆಚ್ಚರವನ್ನು ವಹಿಸಿದರೆ ಇವತ್ತು ಮಧ್ಯಾಹ್ನದ ವೇಳೆಗೆ ಏನು ಆದೇಶ ಬರುತ್ತೆ, ಆದೇಶದ ನಂತರ ಕೋಳಿಗಳ ಸಾಮೂಹಿಕ ಹತ್ಯೆಗೆ ಈಗಾಗಲೇ ತಂಡಗಳನ್ನು ನೇಮಕ ಮಾಡಿಕೊಂಡು ಕ್ರಮ ಕೈಗೊಳ್ತೀವಿ ಅನ್ನೋ ಮಾಹಿತಿಯನ್ನು DC ಅವರು ಕೂಡ ಹೇಳಿರುವಂಥದ್ದು. ರೈಟ್ ಮುದ್ದುಕೃಷ್ಣ, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.